ಯಾವ ಸಮುದಾಯಕ್ಕೆ ಹಕ್ಕು ಮತ್ತು ಅಧಿಕಾರಗಳನ್ನು ತಂದುಕೊಡಲಿಕ್ಕೆ ಬಾಬಾ ಸಾಹೇಬರು ಇಡೀ ದೇಶಾದ್ಯಂತ ಇವತ್ತೇನು SC ST OBCಗಳು ಈ ಹಕ್ಕು ಮತ್ತು ಅಧಿಕಾರಗಳನ್ನು ಅನುಭವಿಸ್ತಾ ಇದ್ದಾರೆ, ಈ ಹಕ್ಕು ಮತ್ತು ಅಧಿಕಾರಗಳನ್ನು ಕೊಟ್ಟವರು ಯಾರು ಅಂತಕ್ಕಂತಹ ಕನಿಷ್ಠ ಪ್ರಜ್ಞೆ ಇಲ್ಲ. ಒಬ್ಬ ರಾಜಕಾರಣಿಗಳಾಗಿ ಮಾತಾಡ್ಲಿಕ್ಕೆ ನಿಂತಾಗ ಎರಡು ಸೆನ್ಸ್ ಇರಬೇಕು, ಒಂದು ಕಾಮನ್ ಸೆನ್ಸ್ ಇರಬೇಕು, ಇನ್ನೊಂದು ಹ್ಯೂಮನ್ ಸೆನ್ಸ್ ಇರಬೇಕು. ಹ್ಯೂಮನ್ ಸೆನ್ಸು ಕಾಮನ್ ಸೆನ್ಸು ಇತ್ತೀಚೆಗೆ ಮಾಯ ಆಗಿಬಿಟ್ಟಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲವನ್ನು ತಿಂದಂತಹ ಸಮುದಾಯಗಳು ಇವತ್ತು ಈ ಶೋಷಿತ ಸಮುದಾಯದಿಂದ ಬಂದಿರತಕ್ಕಂತಹ, ಅಸ್ಪೃಶ್ಯ ಸಮುದಾಯದಿಂದ ಬಂದಿರತಕ್ಕಂತಹ ಅಲ್ಪ ಸ್ವಲ್ಪ ಹಕ್ಕು ಅಧಿಕಾರಗಳನ್ನು ಹೊಂದಿರತಕ್ಕಂಥ ನಾಯಕರನ್ನು ಟಾರ್ಗೆಟ್ ಮಾಡಿ ಈ ಸಮುದಾಯದ ನಾಯಕತ್ವವನ್ನು ಕೊನೆಗಾಣಿಸ್ಲಿಕ್ಕೆ, ಈ ಸಮುದಾಯದ ನಾಯಕರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ತಮಗೆ ಮನಬಂದಂತಹ ಹೇಳಿಕೆಗಳನ್ನ ಕೊಡೋದು, ತಮಗೆ ಮನಬಂದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಮತ್ತು ತಮಗೆ ಇಷ್ಟ ಬಂದ ರೀತಿಯಲ್ಲಿ ನಡೆಸ್ಕೊಳ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ ಮಾತಾಡ್ತಕ್ಕಂಥದ್ದು, ಜೊತೆಗೆ ಮುತ್ತಿಗೆ ಆಗ್ತೇವೆ, ಆಗ್ತೇವೆ, ಈಗ ಆಗ್ತೇವೆ ಅಂತಕ್ಕಂಥ ಏನು ರಂಪಾಟಗಳು ನಡೀತಾ ಇದೆ, ಇದನ್ನು ನೋಡಿಕೊಂಡು ಕೈಕಟ್ಟಿ ಕುಳಿತುಕೊಳ್ತಕ್ಕಂತಹ ಸಮುದಾಯ ಅಲ್ಲ ನಮ್ಮದು. ನಮ್ಮ ಸಮುದಾಯ ಅಸ್ಪೃಶ್ಯ ಸಮುದಾಯ, ಶೋಷಿತ ಸಮುದಾಯ ಇಡೀ ಭವ್ಯ ಭಾರತ ದೇಶದ ಅಖಂಡತೆಗೆ, ಸಮಗ್ರತೆಗೆ, ಸಹೋದರತೆಗೆ ಸಾಕ್ಷಿ ಪ್ರಜ್ಞೆ ಆದಂಥ ಸಮುದಾಯ. ನಿಮಗೆ ಓಟಿನ ಹಕ್ಕನ್ನು, ನೋಟಿನ ಹಕ್ಕನ್ನು, ಸೀಟಿನ ಹಕ್ಕನ್ನು, TP ಹಕ್ಕನ್ನು, ZP ಹಕ್ಕನ್ನು, MP ಹಕ್ಕನ್ನು ಕೊಟ್ಟವರು ಯಾರು ಅಂತಕ್ಕಂಥ ಕಾಮನ್ ಸೆನ್ಸನ್ನು ಇಟ್ಕೋಬೇಕಲ್ಲ ನೀವು. ಆ ಸಮುದಾಯವನ್ನು ನೀವು ಟಾರ್ಗೆಟ್ ಮಾಡಿ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇವರನ್ನು ಟಾರ್ಗೆಟ್ ಮಾತಾಡೋದು, ಅವನ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಹುನ್ನಾರ ನಡೆಸೋದು, ಮತ್ತು ಅವರ ಹೆಸರಿನಲ್ಲಿ ಅವ್ರು ಏನೆಲ್ಲ ಮಾಡಿದ್ದಾರೆ, ಇಲ್ಲಿವರೆಗೂ ಎಷ್ಟು ಹೋರಾಟಗಳು ಮಾಡಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು, ಎಷ್ಟು ಹಗರಣಗಳನ್ನ ಈಚೆಗೆ ತೆಗೆದಿದ್ದಾರೆ, ಅಂತಹ ರಾಜ್ಯ ಮಟ್ಟದ ನಾಯಕತ್ವವನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು, ಈ ಸಮುದಾಯಕ್ಕೊಂದು ಹೆಮ್ಮೆ ಅಂತಕ್ಕಂತಹ ಕೀರ್ತಿ ತರಬೇಕು ಅಂತಕ್ಕಂಥವ್ರಿಗೆ ನೀವು ಇಲ್ಲ ಸಲ್ಲದ ಆರೋಪಗಳು. ಡೆತ್ ನೋಟ್ ಎಲ್ಲರ ಕೈಲೂ ಇದೆ, ಎಲ್ಲೂ ಅವ್ರ ಹೆಸರಿಲ್ಲ. ಅವ್ರು ಎಷ್ಟು ಶುದ್ಧಾಸ್ತ ರಾಜಕಾರಣಿ ಅಂತ ರಾಜ್ಯಕ್ಕೆ ಗೊತ್ತು, ಅವ್ರ ತಂದೆ ಎಷ್ಟು ಶುದ್ಧಾಸ್ತ ರಾಜಕಾರಣಿ ರಾಜ್ಯಕ್ಕೆ ಗೊತ್ತು. ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಋಣವನ್ನು ತಿಂದಿರ್ತಕ್ಕಂಥ ನೀವು 11 ಸಾರಿ ಮುಖ್ಯಮಂತ್ರಿ ಆದ್ರಿ, ಇನ್ನೊಂದು ಸಮುದಾಯ 6 ಸರಿ ಮುಖ್ಯಮಂತ್ರಿ ಆದ್ರಿ, ಇನ್ನೊಂದು ಸಮುದಾಯ 2 ಸರಿ ಮುಖ್ಯಮಂತ್ರಿ ಆದ್ರಿ. 1 ಕೋಟಿ 10 ಲಕ್ಷ ಇರತಕ್ಕಂಥ ಈ ಸಮುದಾಯವನ್ನು ಚಿಂದಿ ಚಿಂದಿಯಾಗಿ ಒಡೆದು ಇವತ್ತಿನವರೆಗೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಲಿಕ್ಕೆ ಬಿಡ್ತಾ ಇಲ್ಲ ನೀವು. ಇದೆಲ್ಲವನ್ನು ನಾವು ಗಮನಿಸ್ತಿದ್ದೇವೆ. ನಮ್ಮ ಹಿರಿಯ ರಾಜಕೀಯ ಗಣ್ಯರು, ನಮ್ಮ ದಲಿತ ಸಂಘರ್ಷ ಸಮಿತಿ ಎಲ್ಲ ಹಿರಿಯ ಮುಖಂಡರು ಕೂತಿದ್ದಾರೆ. ಇದೆಲ್ಲವನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ತುರ್ತು ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಿದ್ದೀವಿ ಅಂದರೆ, ಒಬ್ಬ ಬೆಳಗಾವಿ ಅಧಿವೇಶನದಲ್ಲಿ ಜಯಮೃತ್ಯುಂಜಯ ಸ್ವಾಮಿ ಒಬ್ಬ ಸ್ವಾಮೀಜಿಯಾಗಿ ಸಂವಿಧಾನಾತ್ಮಕವಾದಂಥ ಆದರ್ಶ ತತ್ವಗಳನ್ನು, ಬುದ್ಧ ಬಸವ ಅಂಬೇಡ್ಕರ್ ಆದರ್ಶಗಳನ್ನ ಪಾಲಿಸ್ತಕ್ಕಂಥ ಸ್ವಾಮೀಜಿ ಈ ನಾಡಿನ ಗೃಹ ಮಂತ್ರಿ ಪರಮೇಶ್ವರ್ಗೆ ಮಾತಾಡಿರ್ತಕ್ಕಂಥದ್ದು ಗಮನಿಸಿದ್ದೇನೆ ನಾನು. ಅವ್ರು ಯಾವ ಗುರುಕುಲದಲ್ಲಿ ಓದಲಿಲ್ಲ, ಅಲ್ಲಿ ಓದಲಿಲ್ಲ, ಇಲ್ಲಿ ಸಂಸ್ಕಾರ ಇಲ್ಲ. ಅರೆ, ಈ ದೇಶದ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅವರ ಗೃಹ ಮಂತ್ರಿಗಳ ಕರ್ತವ್ಯ. ಪ್ರತಿಯೊಬ್ಬರಿಗೂ ಸಂವಿಧಾನಾತ್ಮಕ ಹಕ್ಕು ಮತ್ತು ಅಧಿಕಾರ ಇದೆ, ನೀವು ಹೋರಾಟ ಮಾಡಿ. ಆದರೆ ಒಂದು ಸಮುದಾಯದ ನಾಯಕನನ್ನು ಈ ಥರ ಹೀಯಾಳಿಸೋದು ಎಷ್ಟು ಸರಿ? ನಾಲಿಗೆ ನಿಮ್ಮ ಕುಲವೇ ಹೇಳಿತು ಅಂತಾರೆ ಬಸವಣ್ಣವರು. ನೀವೇನು ನಾಲಿಗೆಯಲ್ಲಿ ಮಾತಾಡ್ತಿರಲ್ಲ, ನಾಲಿಗೆ ನಿಮ್ಮ ಕುಲ ಹೇಳುತ್ತೆ ಅಂತಾರೆ ಬಸವಣ್ಣವರು. ಒಬ್ಬ ಗೃಹ ಮಂತ್ರಿಯನ್ನು ಅವಾಚ್ಯವಾಗಿ ಮಾತಾಡೋದು, ಒಬ್ಬ ಪ್ರಿಯಾಂಕ ಖರ್ಗೆ ಅವ್ರನ್ನ ಅವಾಚ್ಯ ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಮಾತಾಡೋದು, ನಾವು ಸುಮ್ಮನೆ ಕುತ್ಕೊಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಇಡೀ ರಾಜ್ಯದಲ್ಲಿ ಶೋಷಿತ ಸಮುದಾಯ, SC ST ಸಮುದಾಯ ನಾವು ಸುಮ್ಮನೆ ಕೂರ್ತೀವಿ ಅಂದ್ಕೊಂಡಿದ್ದೀರಾ ನೀವು? ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಮೊದಲಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದನ್ನು ನಿಲ್ಲಿಸಿ. ನಿಮಗೆ ಮಾಡಲಿಕ್ಕೆ ಕೆಲಸ ಬೇಕಾದಷ್ಟಿದೆ. ನೀವು SC ST ಅನುದಾನವನ್ನು ಎಷ್ಟು ಕಟ್ ಮಾಡಿದ್ರಿ ಕೇಂದ್ರ ಸರ್ಕಾರದಲ್ಲಿ ಅನ್ನೋ ಮಾಹಿತಿ ನಮ್ಮಲ್ಲಿದೆ. ನೀವು IIT-ನಲ್ಲಿ, IIM-ಅಲ್ಲಿ 6,000 ವಿದ್ಯಾರ್ಥಿಗಳಿಗೆ ಜಾತಿ ಕಾರಣಕ್ಕೆ ಫೀಸನ್ನು ರೈಸ್ ಮಾಡಿ ಅಡ್ಮಿಷನ್ ಕೊಟ್ಟಿಲ್ಲ, ನಮ್ಮ ಹತ್ರ ಮಾಹಿತಿ ಇದೆ. ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ನಾವು ಅಂಕಿಅಂಶಗಳ ಪ್ರಕಾರ ಇಟ್ಕೊಂಡು ಕೂತಿದ್ದೇವೆ. 42% ಅಪೌಷ್ಟಿಕತೆಯಿಂದ ನರಳುತ್ತಾ ಇದೆ ಸಮುದಾಯ ಪ್ರಜ್ಞೆ ಇಟ್ಕೊಂಡು ಸಂಸತ್ತಲ್ಲಿ ನೀವು ಮಾತಾಡಿ ಅಂದರೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋದಲ್ಲದೆ ಪ್ಯಾಸನ್ 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 ಅನ್ನೋ ಪದ ಅದನ್ನು ಬಳಸಿ ಅಂಬೇಡ್ಕರ್ ಪ್ಯಾಸನ್ನು, ನಿಮಗೆ ಪ್ಯಾಸನ್ ಇರ್ಬೋದು, ಅಂಬೇಡ್ಕರ್ ನಮಗೆ ಉಸಿರು ಪ್ರಾಣ ಅಂತ ಅಂಬೇಡ್ಕರ್ ಋಣದಿಂದ ಗೃಹ ಮಂತ್ರಿಯಾಗಿ, ಅಂಥ ಅಂಬೇಡ್ಕರ್ ಋಣದಿಂದ ಪ್ರಧಾನಮಂತ್ರಿಯಾಗಿ, ಅಂಥ ಅಂಬೇಡ್ಕರ್ ಋಣದಿಂದ ನೀವೆಲ್ಲರೂ ಇವತ್ತು ಪಾರ್ಲಿಮೆಂಟಲ್ಲಿ ನಿಂತಿದ್ದೀರಿ. ನಿಮಗೆ ಕಾಮನ್ ಸೆನ್ಸ್ ಬೇಕಲ್ವಾ? ಅಟ್ಲೀಸ್ಟ್ ಹ್ಯೂಮನ್ ಸೆನ್ಸ್ ಬೇಕಲ್ವಾ ನಿಮಗೆ? ಆ ನಿಟ್ಟಿನಲ್ಲಿ ಇವತ್ತಿನ ಮಾಧ್ಯಮಗೋಷ್ಠಿಯಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಇಡೀ ನಾಡಿನ ಜನಕ್ಕೆ ಕೇಳ್ತಾ ಇದ್ದೇವೆ, ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಒಂದು ಸಮುದಾಯವನ್ನು, ಒಂದು ಸಮುದಾಯದ ನಾಯಕತ್ವವನ್ನು ನಾಶ ಮಾಡಲಿಕ್ಕೆ ಮನಸ್ಸು ಮಾಡಿದ್ರೆ ನೀವೇ ನಾಶ ಆಗ್ತೀರಿ, ನೀವೇ ನಾಶ ಆಗ್ತೀರಿ. ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಗೆಲುವಿಗೆ ನಮ್ಮ ಪಾತ್ರ ಇದೆ. ನಾವು ನಿರ್ಣಾಯಕರು. ನೀವು ಅಂದ್ಕೊಂಡಿರ್ಬೋದು ನಿಮ್ಮನ್ನ ಎತ್ಕಟ್ಟಿ ನಾವು ರಾಜಕಾರಣ ಮಾಡಿದ್ದೀವಿ ಅಂತ, ಅದು ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಪ್ರಿಯಾಂಕ ಖರ್ಗೆ ಅವರ ಹೆಸರು ಯಾವ ಡೆತ್ ನೋಟಲ್ಲಿ ಮೆನ್ಷನ್ ಆಗಿದೆ. ಡೆತ್ ನೋಟ್ ನಮ್ಮ ಕೈಯಲ್ಲೆಲ್ಲ ಇದೆ, ಹಾಗಾಗಿ ತೋರಿಸ್ತೀವಿ, ಇಲ್ಲಿದೆ ಇಲ್ಲಿ. ಹೀಗಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಯಾಕೆ ಮಾಡ್ತೀರಾ? ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ನಿಮಗೆ ಮಾಡೋಕ್ಕೆ ಕೆಲಸ ಬೇಕಾದಷ್ಟಿದೆ. ಇವತ್ತು ಅಸ್ಪೃಶ್ಯತೆ, ಅಸಮಾನತೆಯಿಂದ ಇಡೀ ಸಮಾಜ ತತ್ತರಿಸ್ತಾ ಇದೆ. ಇವತ್ತಿಗೂ ಬಹಿಷ್ಕಾರ ಹಾಕಿದ್ದೀರಿ, ಒಬ್ರು ಮನೆ ಕೊಟ್ಬಿಟ್ರು ಅಂತ ಯಳಂದೂರಿನಲ್ಲಿ. ಇದು ನಿಮ್ಗೆ ಸಬ್ಜೆಕ್ಟ್ ಅಲ್ವಾ? ಇದು ನಿಮ್ಮ ವಿಷಯ ಅಲ್ವಾ? ಸಮಾನತೆ, ಸೋದರತೆ, ಭಾತೃತ್ವವನ್ನೇ ಗೌರವಿಸ್ತಾ ಇರ್ತಕ್ಕಂಥ ನೀವು ಬಾಬಾ ಸಾಹೇಬರಿಗೆ ಅವಮಾನ ಮಾಡಿ ಇಷ್ಟು ದಿನ ಆಯಿತು, ಯಾಕೆ ಇನ್ನೂ ಸಚಿವ ಸಂಪುಟದಲ್ಲಿ ಇರಿಸ್ಕೊಂಡಿದ್ದೀರಾ? ಇದು ಸಬ್ಜೆಕ್ಟನ್ನು ಡೈವರ್ಟ್ ಮಾಡಲಿಕ್ಕೆ ಪ್ರಿಯಾಂಕ ಖರ್ಗೆ ಸಬ್ಜೆಕ್ಟ್ ಎತ್ತೀರಾ ನೀವು? ಇದು ನಾಡಿನ ಜನ ನೋಡ್ತಾ ಇದ್ದಾರೆ. ನಾವು ಸಹ ಸುಮ್ಮನೆ ಇದ್ದೇವೆ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವ ಸಮುದಾಯ, ಶೋಷಿತ ಸಮುದಾಯ ಇವತ್ತು ರಾಜಕೀಯವಾಗಿ ಈಗ ಕಂಡುಬಿಡ್ತಾ ಇದೆ, ಇಂಥ ಸಮುದಾಯವನ್ನು ಮಟ್ಟ ಹಾಕಲಿಕ್ಕೆ ನೀವು ಮಾಡ್ಕೊಳ್ತಕ್ಕಂಥ ಷಡ್ಯಂತ್ರಕ್ಕೆ ನಾವು ಬಲಿಯಾಗಲ್ಲ. ಪ್ರಿಯಾಂಕ ಖರ್ಗೆ ಅವರು ಹಲವಾರು ನಿಮ್ಮ ಏನು ಹಗರಣಗಳನ್ನ ಬಯಲಿಗೆಳೆದದ್ದನ್ನು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಇವತ್ತಿಗೂ ಸಹ ಏನೇನು ನಡೀತಿದೆ ಸರ್ಕಾರದಲ್ಲಿ ನಿಮ್ಮ ಗಮನದಲ್ಲಿದೆ. ನೀವೆಲ್ಲ ಏನು ಮಾಡಿದಿರಿ ಹಿಂದೇನು ಗಮನದಲ್ಲಿದೆ. ಹೆಣ ಮತ್ತು ಹಣಗಳ ರಾಜಕಾರಣ ಎಷ್ಟು ನಡೀತು ಅಂತ ಗೊತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ಹೆಣ ಬಿದ್ದರೆ ಯಾವ ಪಕ್ಷದು ಅಂತಕ್ಕಂಥದ್ದನ್ನು ನೀವು ಪಕ್ಷವನ್ನು ನೋಡಿದ್ದೀರಿ. ಹೆಣ ಬಿದ್ದದ್ದು ಮನುಷ್ಯ ಅಂತ ನೀವು ಕನ್ಸಿಡರ್ ಮಾಡಿಲ್ಲ. ಹಣ ಮತ್ತು ಹೆಣಗಳ ರಾಜಕಾರಣವನ್ನು ಮಾಡಿದ್ದೀರಿ. ಇದು ರಾಜ್ಯದ ಜನಕ್ಕೆ ಗೊತ್ತಿದೆ. ಹಾಗಾಗಿ ಇವತ್ತಿನ ಮಾಧ್ಯಮಗೋಷ್ಠಿಯಲ್ಲಿ ನಾನು ಕೇಳ್ಕೊಳ್ತೇನೆ, ಜಯಮೃತ್ಯುಂಜಯ ಸ್ವಾಮೀಜಿಯವರು ಒಂದು ಸಮುದಾಯದ ಸ್ವಾಮಿಗಳಾಗಿ, ಪಂಚಮಸಾಲಿ ಸ್ವಾಮಿಗಳಾಗಿ ಇನ್ನೊಂದು ಸಮುದಾಯದ ನಾಯಕರ ಬಗ್ಗೆ ಮಾತಾಡಲಿಕ್ಕೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ಪ್ರಿಯಾಂಕ ಖರ್ಗೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು. ನೀವೇನು ಪ್ರಿಯಾಂಕ ಖರ್ಗೆ ಮನೆ ಮುತ್ತಿಗೆ ಹಾಕ್ತೀವಿ ಅಂದರೆ ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇಡೀ ರಾಜ್ಯದ ಜನ ನಾವು ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕಿ ಈಚೆಗೆ ಬರ್ದಂಗೆ ಮಾಡಿ ಸಗಣಿ ಎರಚಿಬಿಡ್ತೀವಿ. ಇದು ನಿಮಗೆ ಕೊನೆ ಸಂದೇಶ ಹೇಳ್ತಾ ಇದ್ದೀವಿ. ನಾವು ಅಂಬೇಡ್ಕರ್ ಅವರ ಅನುಯಾಯಿಗಳು, ಅಭಿಮಾನಿಗಳೆಲ್ಲ ಜೈಘೋಷ ಹಾಕಕ್ಕೆ ಅನುಯಾಯಿಗಳು ನಾವು. ವಿ ಮಸ್ಟ್ ಪ್ರಾಕ್ಟೀಸ್ ಟು ಶೀಲ, ವಿ ಮಸ್ಟ್ ಪ್ರಾಕ್ಟೀಸ್ ಟು ಲಾ, ವಿ ಸೆಲೆಬ್ರೇಟ್ ದಿ ಜಸ್ಟಿಸ್. ಮೋದಿ ಇಸ್ ನಾಟ್ ರೂಲ್, ಲಾ ಇಸ್ ಎ ರೂಲ್. ಸಿದ್ದರಾಮಯ್ಯ ಇಸ್ ನಾಟ್ ಎ ರೂಲ್, ಲಾ ಇಸ್ ಎ ರೂಲ್. ದಿಸ್ ಇಸ್ ನಾಟ್ ಮೋದಿ ಗೌರ್ನಮೆಂಟ್, ದಿಸ್ ಇಸ್ ನಾಟ್ ಸಿದ್ದರಾಮಯ್ಯ ಗೌರ್ನಮೆಂಟ್. ಕಾನೂನು ನಮ್ಮನ್ನು ಆಳುತ್ತೆ ಹೊರತು ವ್ಯಕ್ತಿ ನಮ್ಮನ್ನು ಆಳಲ್ಲ. ಇದು ನಮ್ಮ ಪ್ರಜ್ಞೆ. ವ್ಯಕ್ತಿ ಆಳಂಗಿದ್ದಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಹೋಗ್ಬಿಟ್ಟು ಮೋದಿ ಗೌರ್ಮೆಂಟ್ ಹಾಕಬೇಕಾಗಿತ್ತು. ಗೌರ್ಮೆಂಟ್ ಆಫ್ ಕರ್ನಾಟಕ ಹೋಗಿ ಸಿದ್ದರಾಮಯ್ಯ ಗೌರ್ಮೆಂಟ್ ಆಗಬೇಕಾಗಿತ್ತು. ಇಲ್ಲಿ ವ್ಯಕ್ತಿ ಎಲ್ಲ ಮುಖ್ಯ. ವಿ ಆರ್ ಜಸ್ಟಿಸ್. ರೂಲು ನಮ್ಮನ್ನು ಆಳುತ್ತೆ. ಈ ನೆಲದ ಕಾನೂನಿಗೆ ಗೌರವ ಕೊಡ್ತಾ ಇದ್ದೀವಿ. ನಮ್ಮನ್ನು ಆಳುವುದು ಈ ನೆಲದ ಕಾನೂನು, ವ್ಯಕ್ತಿ ಅಲ್ಲ. ಇಲ್ಲಿವರೆಗೂ ಪ್ಯಾಸನ್ ಅಂತ ಅವಮಾನ ಮಾಡಿದ್ದೀರಿ. ಇನ್ನೂ ರಾಜೀನಾಮೆ ಒಂದು ಕ್ಷಮೆ ಕೇಳಿಲ್ಲ ನೀವು. ಅದಕ್ಕೆ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ಬಂದ್ಗಳಾಗ್ತಾ ಇದೆ. ಇಡೀ ದೇಶಾದ್ಯಂತ ಪ್ರತಿಭಟನೆ ಆಗ್ತಿದೆ. ಇದ್ರ ಬಗ್ಗೆ ಮಾತಾಡಿ ರಾಜ್ಯಾಧ್ಯಕ್ಷರೇ, BJP ರಾಜ್ಯಾಧ್ಯಕ್ಷರೇ, ರಾಷ್ಟ್ರೀಯ ಅಧ್ಯಕ್ಷರೇ. ಬೆಂಕಿ ಹಚ್ಚೋದಲ್ಲ, ಬೆಂಕಿಯನ್ನು ಆರಿಸ್ತಕ್ಕಂಥ ಕೆಲಸ ಮಾಡಿ. ಈ ದೇಶದಲ್ಲಿ ಭಾರತ ಒಂದು, ಭಾರತೀಯರಲ್ಲೂ ಬಂಧು ಅಂತಕ್ಕಂತಹ ಸಂದೇಶವನ್ನು ಅಂಬೇಡ್ಕರ್ ಕೊಟ್ಟಿದ್ದಾರೆ. ಐ ಆಮ್ ಫಸ್ಟ್ಲಿ ಇಂಡಿಯನ್, ಐ ಆಮ್ ಲಾಸ್ಟ್ಲಿ ಇಂಡಿಯನ್. ಯಾರು ಹೇಳಿದ್ದಾರೆ ಈ ಮಾತನ್ನ? ಯಾವ ನಾಯಕರು ಹೇಳಿದ್ದಾರೆ? ನಿಮ್ಮ ನಾಯಕರು.
ನಿಮ್ಮ ನಾಯಕರು ಸಾರ್ವರ್ಕರ್ ಗೋಳ್ವರ್ಕರ್ ಹೇಳಿದ್ದಾರೆ ಇದನ್ನು. ನಾನು ಉಡುವಾಗಲೂ ಭಾರತೀಯ, ನಾನು ಸಾಯುವಾಗಲೂ ಭಾರತೀಯ ಎಂದಂಥ ಏಕೈಕ ರಾಷ್ಟ್ರಪ್ರೇಮಿ ಅಂಬೇಡ್ಕರ್. ಅಂಥವ್ರ ಮೊಮ್ಮಕ್ಕಳು ನಾವು. ಧರ್ಮಕ್ಕಿಂತ ದೇಶ ಮುಖ್ಯ ಅಂತ ಬದುಕಿರೋರು. ಧರ್ಮ ಮತ್ತು ಜಾತಿ ಆಧಾರದಲ್ಲಿ ದೇಶವನ್ನು ಹೊಡಿತಾ ಇದ್ದೀರಿ, ಬೆಂಕಿ ಹಚ್ಚುತ್ತಿದ್ದೀರಿ, ಶೋಷಿತ ಸಮುದಾಯದ ನಾಯಕತ್ವವನ್ನು ನಾಶ ಮಾಡ್ತಾ ಇದ್ದೀರಿ. ನಿಮ್ಮ ಷಡ್ಯಂತ್ರ ಯಾವತ್ತೂ ಸಹ ಸಕ್ಸಸ್ ಆಗಲ್ಲ. ನಾನು ಉದ್ವೇಗದಿಂದ ಆಗಲಿ ಅಥವಾ ಬೇರೆ ಥರದಿಂದ ಮಾತಾಡ್ತಿಲ್ಲ. ನೀವೇನಾದರೂ ಇದನ್ನು ನಿಲ್ಲಿಸಲಿಲ್ಲ ಅಂದರೆ, ಇವತ್ತಿನಿಂದ ಸ್ಟಾಪ್ ಮಾಡಲಿಲ್ಲ ಅಂದರೆ ನೀವು ಕಾನೂನಾತ್ಮಕ ಕ್ರಮ ಕೈಗೊಳ್ಳಿ. ಡೆತ್ ನೋಟಲ್ಲಿ ಅವ್ರ ಹೆಸರಿದ್ದರೆ, ಅವರಿದ್ರಲ್ಲಿ ಭಾಗಿಯಾಗಿದ್ದರೆ, ಅವರು ಪ್ರಧಾನವಾಗಿ ಅವ್ರ ವಂಶ ಇತ್ತಂದರೆ ನೀವು ಕ್ರಮ ತಗೊಳ್ಳಿ. ಕಾನೂನಿದೆ ಈ ದೇಶದಲ್ಲಿ. ಸಂವಿಧಾನಕ್ಕಿಂತ ಯಾರು ದೊಡ್ಡವರಲ್ಲ, ಸಂವಿಧಾನಕ್ಕಿಂತ ಯಾರು ಸುಪ್ರೀಂ ಅಲ್ಲ. ಅದು ಬಿಟ್ಟು ಮುತ್ತಿಗೆ ಹಾಕ್ಬಿಡ್ತೀನಿ, ಅವ್ರನ್ನ ಟಾರ್ಗೆಟ್ ಮಾಡೋದು, ಸಂಚಿಗಳನ್ನ ರೂಪಿಸೋದು, ಅಸ್ಪೃಶ್ಯರ ಶೋಷಿತರ ನಾಯಕತ್ವವನ್ನೇ ನಾಶ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ದ್ರೋಹ. ಅದಕ್ಕೆ ದಯಮಾಡಿ ಮಾಧ್ಯಮದ ಮಿತ್ರರಲ್ಲಿ ನಮ್ಮ ಮೇಲಿರ್ತಕ್ಕಂಥ ಎಲ್ಲ ನಾಯಕರ ಪರವಾಗಿ ನಾನು ಕೇಳ್ಕೊಳ್ತೇನೆ, ನೀವು ಇವತ್ತೇ ಬಿಡಬೇಕಿದನ್ನು. ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಈ ಸಮುದಾಯ ಸ್ವಾಭಿಮಾನ ಮತ್ತು ಘನತೆಗೋಸ್ಕರ ಬದುಕಿದೆ. 2500 ವರ್ಷಗಳ ಕಾಲ ನಿಮ್ಮ ಎಲ್ಲ ಕಾಟವನ್ನು ಸಹಿಸಿಕೊಂಡಿದೆ. ಇನ್ನು ಮುಂದೆ ಸಹಿಸಿಕೊಳ್ಳಿಕ್ಕೆ ರೆಡಿ ಇಲ್ಲ. ಯಾವ ಸಮುದಾಯವನ್ನು ಅವಮಾನವಾಗಿ ಕಾಣ್ತಾ ಇದ್ರೋ ಅಂಥ ಸಮುದಾಯದ ಋಣ ನಿಮ್ಮ ಮೇಲಿದೆ. ನಮ್ಮ ಮತ ಬೇಕು, ನಮ್ಮ ಹಿತ ಬೇಕಾಗಿಲ್ವ ನಿಮಗೆ? ಯಾಕೆ ನಿಮ್ಮನ್ನು ಸೋಲ್ಸೋದು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ನಮ್ಮನ್ನು? 224 ಕ್ಷೇತ್ರದಲ್ಲಿ ನೀವೇ ಇದ್ದೀರಾ. ಎಲ್ಲ ಕ್ಷೇತ್ರದಲ್ಲೂ ನಿರ್ಣಾಯಕವಾಗಿದ್ದೀವಿ ನಾವು. 40,000, 50,000, 70,000 ನಮಗೂ ಗೊತ್ತು ನಿಮ್ಮ ಸೋಲ್ಸೋದು. ಅದಕ್ಕೆ ಈ ಮಾಧ್ಯಮಗೋಷ್ಠಿಯಲ್ಲಿ ಜಯಮೃತ್ಯುಂಜಯ ಯಾರು ನಮ್ಮ ಪಂಚಮಸಾಲಿ ಗುರುಗಳಿಗೆ ಕೇಳ್ಕೊಳ್ಳೋದು, ನೀವು ಮಾತನಾಡುವಾಗ ಯಾವುದೇ ಸಮುದಾಯದ ನಾಯಕರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಮಾತಾಡಿ. ರಾಜ್ಯದ ನಾಯಕರುಗಳಲ್ಲಿ BJP ನಾಯಕರುಗಳು ಕೇಳ್ಕೊಳ್ತೇನೆ, ನಿಮಗೆ ಬೇಕಾದಷ್ಟು ಸಮಸ್ಯೆಗಳಿದೆ ಈ ನಾಡಿನಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದು ಬಿಟ್ಟು ಪ್ರಿಯಾಂಕಾ ಖರ್ಗೆಯನ್ನು ಟಾರ್ಗೆಟ್ ಮಾಡೋದು, ಪರಮೇಶ್ವರನ್ನ ಟಾರ್ಗೆಟ್ ಮಾಡೋದು, ಯಾಕೆಂದರೆ ಹಕ್ಕು ಮತ್ತು ಅಧಿಕಾರದ ದರ್ಪ ಇದೆಯಲ್ಲ ನಿಮ್ಮಲ್ಲಿ, ಅದು ಕೊನೆಗಾಣಿಸೋದು ನಮಗೆ ಗೊತ್ತಿದೆ. ಈ ಸಂದೇಶ ನೇರವಾಗಿ ರಾಜ್ಯದ ಜನರಿಗೆ ತಲುಪಲಿ ಅಂತೇಳಿ ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೇವೆ. ಇದರಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಏನು ತೀರ್ಪು ಬರುತ್ತೋ, CID ಅವರು ಏನು ವರದಿ ಕೊಡ್ತಾರೋ ನಂತರ ನೀವು ಮಾಡಿ. ಇವತ್ತೇನಾಗಿದೆ ಈ ದೇಶದಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ. ಸಂವಿಧಾನಬದ್ಧವಾದಂತಹ ಸಂಸ್ಥೆಗಳನ್ನ ಏನು ಮಾಡಿದಿರಿ ಅಂತ ಗೊತ್ತಿದೆ. ED ಮತ್ತು CD ಮತ್ತು CBIನ ಏನೆಲ್ಲ ನಡೀತಾ ಇದೆ ಅಂತ ಇವತ್ತು ಪೇಪರ್ ಓದಿದ್ದೀನಿ ನಾನು. ಇವತ್ತು ಬಂದಿದೆ ಪೇಪರ್ಗಳಲ್ಲಿ. ಏನು ನಡೀತಾ ಇದೆ ಈ ರಾಜ್ಯ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ನಿಷ್ಕ್ರಿಯ ಆಗ್ತಾ ಇದೆ. ದೇರ್ ಇಸ್ ನೋ ಜಸ್ಟಿಸ್. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಆಗ್ಬೋದು, ಶೋಷಿತ ಸಮುದಾಯದ SC/ST ಸಮುದಾಯದ ಯಾವುದೇ ನಾಯಕರ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತಕ್ಕಂಥ ಸಂದೇಶವನ್ನು ಪೀಠದ ಸ್ವಾಮಿಗಳಾಗಿ ಬಸವನಾಗಿ ದೇವಸ್ವಾಮಿಗಳು ನಮ್ಮ ಎಲ್ಲ ನಾಯಕರ ಪರವಾಗಿ ಅವರೆಲ್ಲರೂ ಮಾತಾಡ್ತಾರೆ. ಈ ಒಂದು ಸಂದೇಶ ನೇರವಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವ್ರಿಗಾಗಲಿ ಇನ್ನೊಬ್ರಿಗೆ ತಲುಪಲಿ ಇದು. ಯಾಕೆಂದರೆ ಮುತ್ತಿಗೆ ಹಾಕ್ಬಿಡ್ತೀವಿ. ನಮಗೆ ಗೊತ್ತಿಲ್ವ ಮುತ್ತಿಗೆ ಹಾಕೋದು? ಹೇಳ್ಕೊಟ್ಟಿದ್ರೆ ನಾವು, ಕಲಿಸ್ಕೊಟ್ಟಿದ್ರೆ ನಾವು. ಇದನ್ನು ಬಿಡಿ. ಇವರ ವಿಷಯವನ್ನು ಇಲ್ಲಿಗೆ ಬಿಟ್ಟರೆ ಸರಿ. ನೀವು ಅಮಿತ್ ಶಾ ಅವರನ್ನು ರಾಜೀನಾಮೆ ತಗೊಳ್ಳಿ. ಅಮಿತ್ ಶಾ ಮನೆ ಮುತ್ತಿಗೆ ಹಾಕಿ. ನೈತಿಕತೆ ಇದ್ದರೆ BJP ಕಚೇರಿನ ಬಂದ್ ಮಾಡಿ. ಹೌದು ತಪ್ಪಾಗಿದೆ, ನಾವು ಪ್ಯಾಸನ್ ಅಂದದ್ದು. ಸಂವಿಧಾನಕ್ಕೆ ಕೈ ಮುಗಿಯೋದಲ್ಲ, ಪ್ರಜಾಪ್ರಭುತ್ವದ ಅರಮನೆಗೆ ಅಡ್ಡ ಬೀಳೋದಲ್ಲ. ಇವತ್ತು ಅಸ್ಪೃಶ್ಯ ಸಮುದಾಯಗಳು ಫೀಸ್ ಕಟ್ಟೋಕ್ಕಾಗಿಲ್ಲ, IITಗೆ ಅಡ್ಮಿಷನ್ ಆಗಿಲ್ಲ, ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಏನಾಗಿವೆ ಅಂತ ರಾಜ್ಯ ಜನರಿಗೆ ಗೊತ್ತು. ಇದೆಲ್ಲವನ್ನು ನಾವು ಮಾತಾಡದೆ ಸುಮ್ಮನೆ ಇದ್ದೀವಿ. ಮುಂದೆ ಮಾತಾಡ್ತೇವೆ. ಸಂದರ್ಭ ಬಂದಿದೆ. ನಮಗೆ ಪಕ್ಷ ಮುಖ್ಯ ಅಲ್ಲ, ನಮಗೆ ವ್ಯಕ್ತಿತ್ವ ಭಾಳ ಇಂಪಾರ್ಟೆಂಟು, ದೇಶದ ಅಭಿವೃದ್ಧಿ ಇಂಪಾರ್ಟೆಂಟು, ರಾಜ್ಯದ ಅಭಿವೃದ್ಧಿ ಇಂಪಾರ್ಟೆಂಟು. ಹಾಗಾಗಿ ನಾವೇನು ಕಾಂಗ್ರೆಸ್ ಪಕ್ಷದ ವಕ್ತಾರರು ಅಲ್ಲ, BJP ವಕ್ತಾರರು ಅಲ್ಲ, JDS ವಕ್ತಾರರು ಅಲ್ಲ. ನಾವು ಸಂವಿಧಾನದ ವಕ್ತಾರರು. ವಾಟ್ಸ್ ಎ ಕಾನ್ಸ್ಟಿಟ್ಯೂಷನ್, ಅದರ ಪ್ರಕಾರ ನಡೀತಕ್ಕಂಥವ್ರು ನಾವು. ಹಾಗಾಗಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಶೋಷಿತ ಸಮುದಾಯದ ನಾಯಕತ್ವವನ್ನು ನಾಶ ಮಾಡೋದಾಗಲಿ, ಅವ್ರ ಬಗ್ಗೆ ಇಲ್ಲಿಸಲದ ಆರೋಪ ಮಾಡೋದಾಗಲಿ ಕೋರ್ಟ್ ಇದೆ, ಕಾನೂನಿದೆ.
ಮಾಡಿ, ಯಾವ ತನಿಖೆ ಬೇಕಾದ್ರೂ ಮಾಡಿ. ಅದು ಬಿಟ್ಟು ಬಾಯಿಗೆ ಬಂದಂತೆ ಮಾತಾಡೋದು, ಅವ್ರ ಬಗ್ಗೆ ಇಲ್ಲಿಸಲದ ಆರೋಪ ಮಾಡೋದು, ಇದನ್ನು ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತಕ್ಕಂಥ ಎಚ್ಚರಿಕೆ ಸಂದೇಶನ ಕೊಡ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.